ಮಾಡುವ ಕೆಲಸ ಯಾವುದಾದ್ರೂ ಏನು ತೃಪ್ತಿ ಇದ್ರೆ ಸಾಕು ಅನ್ನುವಂತಹ ಎಷ್ಟೋ ಜನ ಇದ್ದಾರೆ. ಆದ್ರೆ ನಾವು ಕಲ್ತದ್ದಕ್ಕೆ ಸರಿಯಾದಂತಹ ಜಾಬ್ ಬೇಕು ಅಂತ ಹೇಳಿ ಎಷ್ಟೋ ಜನ ಯುವತಿಯರು ವಯಸ್ಸಾದ್ರೂ ಕೂಡ ಅದಕ್ಕೋಸ್ಕರವೇ ಕಾಯ್ತಾ ಕುಳಿತುಕೊಳ್ತಾರೆ. ಅವ್ರು ಹಾಗಂತಾರೆ, ಇವ್ರು ಹೀಗಂತಾರೆ ಅಂತ ಹೇಳಿ ಜನರ ಮಾತುಗಳನ್ನೇ ಕೇಳ್ತಾ ನಮಗೆ ಪ್ರತಿಷ್ಠೆ ಮುಖ್ಯ, ನಮಗೆ ಒಳ್ಳೆಯ ಜಾಬೇ ಮುಖ್ಯ ಅಂತ ಹೇಳಿ ಕಾಲಹರಣ ಮಾಡುವಂತ ಯುವತಿಯರೇ ಹೆಚ್ಚಾಗಿದ್ದಾರೆ. ಅಂತಹದ್ರಲ್ಲೂ ಕೂಡ ದೊಡ್ಡ ದೊಡ್ಡ ಲಕ್ಷ ಸಂಬಳ ಸಿಗುವಂತಹ ಕೆಲಸವನ್ನು ಬಿಟ್ಟು ಕೂಡ ತಮಗೆ ನೆಮ್ಮದಿಯ ಕೆಲಸವನ್ನು ಹುಡುಕಿಕೊಂಡವರು ಅನೇಕರು ಇದ್ದಾರೆ. ಆ ಸಾಲಿಗೆ ಸೇರುವವರೇ ಈ ದೃಶ್ಯದಲ್ಲಿ ತೋರಿಸ್ತಾ ಇರುವಂತಹ ಮಹಿಳೆ. ಈ ಮಹಿಳೆ ಐಟಿ ಉದ್ಯೋಗವನ್ನ ಮಾಡ್ತಾ ಐಟಿ ಮ್ಯಾನೇಜರ್ ಆಗಿ ಸುಮಾರು 9 ವರ್ಷಗಳ ಕಾಲ ಕೆಲಸವನ್ನ ಮಾಡಿರ್ತಾರೆ. ಲಕ್ಷ ರೂಪಾಯಿ ಸಂಬಳವನ್ನ ತೆಗೆದುಕೊಳ್ತಿರ್ತಾರೆ. ಆದ್ರೂ ಕೂಡ ಆ ಕೆಲಸ ಅವರಿಗೆ ನೆಮ್ಮದಿಯನ್ನ ಕೊಡೋದಿಲ್ಲ ಅನ್ನುವಂತಹ ಕಾರಣಕ್ಕೆ ಆ ಕೆಲಸಕ್ಕೆ ರಾಜೀನಾಮೆಯನ್ನ ಕೊಟ್ಟು ಇದೀಗ ಆಟೋ ಡ್ರೈವರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೀಗೆ ಒಂದು ಆಟೋ ಡ್ರೈವರ್ ಆಗಿ ಕೆಲಸವನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಓರ್ವ ಉದ್ಯಮಿ ಅವರಿಗೆ ಮೀಟ್ ಆಗ್ತಾರೆ. ಆ ಸಂದರ್ಭದಲ್ಲಿ ಅವರು ಅವರ ಬಗ್ಗೆ ಕೇಳ್ತಾ ಹೋಗಿ ಈ ವಿಡಿಯೋವನ್ನ ಮಾಡಿ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ. ಅದಾದ ನಂತರ ಇದು ದೇಶಾದ್ಯಂತ ಬಹಳಷ್ಟು ವೈರಲ್ ಆಗಿದೆ. ಈ ದೃಶ್ಯದಲ್ಲಿ ಕಾಣ್ತಾ ಇರುವಂತಹ ಮಹಿಳೆ ಸುಮಾರು 9 ವರ್ಷಗಳಿಂದ ಐಟಿ ಕೆಲಸವನ್ನ ಮಾಡ್ತಾ ಇದ್ರಂತೆ. ಆದ್ರೆ ಅಲ್ಲಿ ನೆಮ್ಮದಿ ಇರಲಿಲ್ಲ. ಯಾವಾಗಲೂ ಕೂಡ ಒತ್ತಡ, ಟೆನ್ಷನ್ ಕೂಡ ಇರ್ತಾ ಇತ್ತಂತೆ. ಕಂಪನಿಯವರು ಹೇಳುವಂತಹ ಟಾರ್ಗೆಟ್ಗಳನ್ನ, ಗುರಿಗಳನ್ನ ಅವರು ಮುಟ್ಬೇಕು, ಇಲ್ಲದಿದ್ರೆ ಮೇಲಾಧಿಕಾರಿಗಳಿಂದ ಕಿರಿಕಿರಿಯನ್ನ ಅನುಭವಿಸ್ತಾ ಇದ್ರಂತೆ. ಇದೇ ಕಾರಣಕ್ಕಾಗಿ ಅವರು ನನಗೆ ಈ ಕೆಲಸವೇ ಬೇಡ ಅಂತ ಹೇಳಿ ಬಿಟ್ಟು ಬಂದು ಆಟೋವನ್ನ ಹಿಡಿದಿದ್ದಾರೆ. ಆಟೋದಿಂದಾಗಿ ಸುಮಾರು ಇವತ್ತು ತಿಂಗಳಿಗೆ 60,000 ರೂಪಾಯಿಯನ್ನ ದುಡಿತಾ ಇದ್ದಾರಂತೆ. ಒಟ್ಟಿನಲ್ಲಿ ಜನರ ಜೊತೆ ಬೆರೆಯುವಂಥದ್ದು, ದಿನನಿತ್ಯ ಹೊಸ ಜನರ ಪರಿಚಯ ಆಗುತ್ತೆ, ನನಗೆ ಇದರಲ್ಲಿ ನೆಮ್ಮದಿ ಇದೆ, ನನಗೆ ಬೇಕಾದಾಗ ಮಾಡಬಹುದು, ಬೇಡದೇ ಇದ್ದಾಗ ರಜೆಯನ್ನ ಮಾಡಬಹುದು ಅಂತ ಹೇಳಿ ಅವರು ವಿಡಿಯೋದಲ್ಲಿ ಹೇಳ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ನಮಗೆ ಪ್ರತಿಷ್ಠೆ ಮುಖ್ಯ ಅಲ್ಲ, ನೆಮ್ಮದಿ ಸಿಗುವಂತಹ ಕೆಲಸಗಳು ಮುಖ್ಯ ಅಂತ ಇವರು ಹೇಳ್ತಾ ಇದ್ದಾರೆ. ನಿಜಕ್ಕೂ ಇವರ ಮಾತು ಸತ್ಯ. ಯಾಕಂತ ಹೇಳಿದ್ರೆ ಎಂಜಿನಿಯರಿಂಗ್ ಅಂತಹ ದೊಡ್ಡ ಕೆಲಸಗಳನ್ನ ಮಾಡ್ತಾ ಇರುವಂತಹ ಅದೆಷ್ಟೋ ಯುವತಿಯರು ಮನೆಯಲ್ಲಿರ್ತಕ್ಕಂತಹ ತಂದೆ ತಾಯಿಗಳಿಗೆ ನೆರವಾಗೋದಿಲ್ಲ. ಸಂಬಂಧಿಕರ ನಡುವೆ ಏನಾದ್ರೂ ಕೆಲಸಗಳು ಬಂದಾಗ ಅಥವಾ ಸಂಬಂಧಿಕರ ಮದುವೆ ಮುಂಜುಗಳು ಬಂದಾಗ ಅವರು ಬೇಗನೆ ಬರೋದಕ್ಕಾಗೋದಿಲ್ಲ. ಸುಖ ಆಗ್ಲಿ ದುಃಖ ಆಗ್ಲಿ ಯಾವುದಕ್ಕೂ ಕೂಡ ಅವರು ಆಗೋದಿಲ್ಲ. ಹಾಗಾಗಿ ಅಂತಹ ಕೆಲಸ ನಮಗೆ ಬೇಡ ಅಂತ ಹೇಳುವಂತಹ ಮಾತು ಇವರು ಹೇಳಿದ್ದಾರೆ. ಹಾಗಾಗಿ ಪ್ರತಿಷ್ಠೆಗಿಂತ ನೆಮ್ಮದಿಯೇ ಮುಖ್ಯ ಅನ್ನುವಂತಹ ಮಾತನ್ನು ಇವರು ಮತ್ತೊಮ್ಮೆ ಪ್ರಸ್ತುತಪಡಿಸಿದ್ದಾರೆ. ಕಳೆದ 20 ವರ್ಷಗಳ ಅನುಭವವುಳ್ಳ ಉಪನ್ಯಾಸಕರ ನೇತೃತ್ವದಲ್ಲಿ ಆರಂಭವಾದ ಸಿಎಂ ಮೇತ್ರಿ ವಾಣಿಜ್ಯ ಪದವಿ ಹಾಗೂ ಸ್ಯಾಮ್ಯುವೆಲ್ ಮೆಮೋರಿಯಲ್ ಪದವಿ ಪೂರ್ವ ಮಹಾವಿದ್ಯಾಲಯ ಮುಧೋಳ ಸಂಸ್ಥೆ ಸಾವಿರಾರು ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿದೆ. ಸತತ 3 ವರ್ಷಗಳಿಂದ 100% ಫಲಿತಾಂಶ ಪಡೆಯುತ್ತಾ ಬಂದಿದೆ. ಹಲವಾರು ವಿಷಯಗಳಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದಿದ್ದಾರೆ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯಕ್ಕೆ ರ್ಯಾಂಕ್ ಹಾಗೂ ಪಿಯುಸಿಯಲ್ಲಿ ಜಿಲ್ಲಾ ಮಟ್ಟದ ರ್ಯಾಂಕ್ ಲಭಿಸಿದೆ. ನುರಿತ ಬೋಧಕರು, ಅತ್ಯಾಧುನಿಕ ಕ್ಲಾಸ್ ರೂಮ್, ಬೃಹತ್ ಲೈಬ್ರರಿ, ಆಟದ ಮೈದಾನ ಹೊಂದಿದೆ. ಪಠ್ಯದ ಜೊತೆಗೆ ಕ್ರೀಡೆ, ಸಾಂಸ್ಕೃತಿಕ, ಶೈಕ್ಷಣಿಕ ಪ್ರವಾಸ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒತ್ತು ನೀಡಲಾಗುತ್ತೆ. ಈಗಾಗಲೇ ಅಡ್ಮಿಷನ್ ಆರಂಭವಾಗಿವೆ. ಸೀಮಿತ ಸೀಟ್ಗಳು ಮಾತ್ರ ಲಭ್ಯವಿದೆ. ನಿಮ್ಮ ಮಕ್ಕಳ ಭವಿಷ್ಯ ನಿರ್ಮಾಣವೇ ನಮ್ಮ ಗುರಿ. ಸ್ಥಳ: ಪದ್ಮಾವತಿ ಕಾಲೋನಿ, ತಲಾಠಿ ಆಸ್ಪತ್ರೆ ಹತ್ತಿರ ಮತ್ತು ಐಶ್ವರ್ಯ ಕಾಲೋನಿ, ಆನಂದನಗರ, ಮುಧೋಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9845566559 ಅಥವಾ 8050941882. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.